ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮೂರು ಜಾತ್ರೆ ಮೊದಲನೇ ದಿನ. ಆವತ್ತು ಮನೇಲೆಲ್ಲ ರೆಡಿ ಮಾಡ್ಕೋಬೇಕು ಅಂತ 4:30ಗೆ ಎದ್ದಿದ್ವಿ. ನನ್ನ ಹಸ್ಬೆಂಡ್ 5:30ಗೆ ಎದ್ದು ಮಾಮೂಲಿ ಹಾಲು ಕರೀತಾರೆ. ನಾನು ನೈಟು ಮಲಗೋ ಅಷ್ಟರಲ್ಲೇ ಒಂದು 12:30 1 ಗಂಟೆ ಆಗಿತ್ತು. ಸ್ವೀಟೆಲ್ಲ ಮಾಡಿಟ್ಟು ಹಾಗೆ ಇಟ್ಟು ಮಲ್ಕೊಬಿಟ್ಟಿದ್ದೆ. ಸ್ವೀಟೆಲ್ಲ ತೆಗೆದು ಬಾಕ್ಸಿಗೆಲ್ಲ ತುಂಬಿಟ್ಟು ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಸಾಕಾಗಿತ್ತಲ್ವ, ಮಲ್ಕೊಂಬಿಟ್ಟಿದ್ದೆ. ಮತ್ತು ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಬೀರೆಳೆಲ್ಲ ಮಾಡಿಟ್ಟಿದ್ದೆ. ಎಡೆ ಕೊಡಬೇಕಿತ್ತು ಫಸ್ಟು, ಹಂಗಾಗಿ ಬೀರೆಳೆಲ್ಲ ಮಾಡಿಟ್ಟು ತೊಗರಿಬೇಳೆ ಎಲ್ಲ ಬೇಯಕ್ಕಿಟ್ಟಿದ್ದೆ. ಒಬ್ಬಟ್ಟು ಮಾಡಬೇಕಿತ್ತು, ಒಬ್ಬಟ್ಟು ಎಡೆ ಕೊಡಬೇಕಿತ್ತಲ್ಲ, ಹಂಗಾಗಿ ಒಬ್ಬಟ್ಟಿಗೆ ಎಲ್ಲ ಹಾಕಿ ಹೂರಣ ಕಲಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕಿತ್ತು. ಮತ್ತು ಇಡ್ಲಿಗೆ ನೆನೆ ಹಾಕಿದ್ದೆ. ತೇರಿನ ದಿನ ಇಡ್ಲಿ ಮಾಡ್ತೀವಿ, ಹಂಗಾಗಿ ನೆಂಟರೆಲ್ಲ ಬರ್ತಾರೆ ಅಂತ ಇಡ್ಲಿ ನೆನೆ ಹಾಕಿ ಹೂರಣಕ್ಕೆಲ್ಲ ರೆಡಿ ಮಾಡಿಕೊಂಡು ಹೂರಣ ಕಲಸಿಟ್ಟು ತೆಂಗಿನಕಾಯಿ ಸುಲ್ಕೊಟ್ರು. ಅಷ್ಟೊತ್ತಿಗೆ ಹಾಲಾಕಿ ಬಂದು ನಾನು ಆಮೇಲೆ ತೆಂಗಿನಕಾಯಿ ತುರ್ಕೊಂಡು ಕೋಸಂಬರಿಗೆಲ್ಲ ಹೆಸ್ರುಬೇಳೆ ನೆನೆ ಹಾಕಿಟ್ಟಿದ್ದೆ. ಹೆಸ್ರುಬೇಳೆ ಎಲ್ಲ ಬೇಗನೆ ನೆಂದಿತ್ತು. ಆಮೇಲೆ ಕೋಸಂಬರಿ ಎಲ್ಲ ರೆಡಿ ಮಾಡಿಟ್ರಾಯಿತು ಅಂತ ಅಂದ್ಬಿಟ್ಟು ಒಬ್ಬಟ್ಟಿಗೆ ಕಾಯೆಲ್ಲ ತುರ್ಕೊಂಡು ಹೆಸ್ರುಬೇಳೆಗೂ ಕಾಯಿ ತುರ್ಕೊಂಡು ಪೂರ್ತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಎಡೆ ಎಲ್ಲ ಕೊಟ್ಟು ಬಂದಾಯಿತು. ಅದಾದಮೇಲೆ ಅಮ್ಮ ಬಂದಿದ್ರಲ್ವ, ಇಡ್ಲಿಗೆಲ್ಲ ರುಬ್ಕೊಟ್ಟೆ. ಅಮ್ಮ ಎಲ್ಲ ಮಿಕ್ಸ್ ಮಾಡ್ತಾಯಿದ್ರು. ಅಮ್ಮನ ಕೈಲಿ ಚೆನ್ನಾಗಿ ಬೇಗ ಉದುಗ್ ಬರುತ್ತೆ ಅಂತ ಅಮ್ಮನ ಕೈಲಿ ಮಿಕ್ಸ್ ಮಾಡಿಸ್ತಾಯಿದ್ದೆ. ಅಮ್ಮ ಮಿಕ್ಸ್ ಮಾಡಿಟ್ರು. ಮತ್ತು ನಾನು ಹೊರಗಡೆ ಬೇರೆ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಅಮ್ಮನೂ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಇದು ರೆಡಿ ಮಾಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ಎಲ್ಲ ಹೊರಗಡೆ ನನ್ನ ಯಜಮಾನ್ರಲ್ಲಿ ಮೇವು ಹಾಕ್ತಿದ್ರು. ನಾನು ಜೊತೆಗೆ ಹೋಗಿ ಅಲ್ಲಿ ಮೇವು ಹಾಕಿ ಬಂದೆ. ನನ್ನ ಮಗ ABCD ಬರಿತೀನಿ ಅಂತ ಸ್ಲೇಟ್ ಹಿಡ್ಕೊಂಡು ಕೂತಿದ್ದ. ಅವನು ಆಮೇಲೆ ಉತ್ಸವ ಸ್ಟಾರ್ಟ್ ಆಗಿತ್ತು 8 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಉತ್ಸವ ಇತ್ತು ನೈಟು. ಅದಕ್ಕೆ ನಾವು ಹೋಗೋಷ್ಟರಲ್ಲೇ ಒಂದು 10 ಗಂಟೆ 9:30 10 ಗಂಟೆ ಆಗಿತ್ತು. ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಊಟ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಆಮೇಲೆ ಅಷ್ಟೊತ್ತಿಗೆ ಬೆಳ್ಳಿ ಉತ್ಸವ ಮುಗ್ದಿತ್ತು. ಬೆಳ್ಳಿ ಉತ್ಸವ ಮುಗಿದ್ಮೇಲೆ ತೇರು ಪಲ್ಲಕ್ಕಿ ಅಂತೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ರು. ಎಲ್ಲರೂ ಆಗಲೇ ಉತ್ಸವ ಎಲ್ಲ ನೋಡೋಕ್ಕೆ ಜನ ಜಾಸ್ತಿನೇ ಬಂದಿದ್ದರು. ನಾವು ಲಾಸ್ಟಲ್ಲಿ ಹೋದ್ವಿ, ದೂರದಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ವಿ. ಸಖತ್ತು ಜನ ಸೇರಿದರು. ಇವಾಗ ಭೂತನರಿ ಸೇವೆ ಮಾಡ್ತಾರೆ, ಭೂತಪ್ಪನ ಮಣ ಹಾಕೋದು ಅಂತ ಅಂತಾರೆ. ಅದನ್ನು ಮಾಡ್ತಾಯಿದ್ರು. ಆವಾಗಲೇ ಸ್ಟಾರ್ಟ್ ಮಾಡಿದರು. ಸುಮಾರು 1 ಗಂಟೆ 2 ಗಂಟೆ ಮೇಲೆ ನಡೆಯುತ್ತೆ ಭೂತಪ್ಪನರಿ ಸೇವೆ. ಆವಾಗ ಅಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ವಿ. ರಂಗನಾಥ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದನ್ನು ನೋಡಿಕೊಂಡು ಉತ್ಸವಿನ ಮತ್ತೆ ಇನ್ನು ವೀರಗಾಸೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲೇ ನೋಡ್ತಾ ನಿಂತಿದ್ವಿ. ತುಂಬ ಚೆನ್ನಾಗೆಲ್ಲ ಅಲಂಕಾರ ಮಾಡಿದರು. ವರ್ಷ ಜಾತ್ರೆಗೂ ಇದೇ ಥರ ಮಾಡ್ತಾರೆ. ನೋಡೋಕ್ಕೂ ಖುಷಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಪೂರ್ತಿ ವೀಡಿಯೋನ ನೋಡಿ ಹೇಗೆ ಕುಣಿತಾರೆ ಅಂತೆಲ್ಲ ವೀಡಿಯೋ ಹಾಕಿದ್ದೀನಿ. ಇಲ್ಲಿಗೆ ಚೆನ್ನಾಗಿ ಕಾಣುತ್ತೆ.